50-70%, 100% ಪ್ರಾಫಿಟ್ ಮಾಡ್ಬೋದು. ಅದು ಒಳ್ಳೊಳ್ಳೆ ಕಂಪನೀಸ್ ನಲ್ಲಿ ದುಡ್ಡು ಹೂಡಿಕೆ ಮಾಡಿ ಅಂದ್ರೆ ನೀವು ನಂಬ್ತೀರಾ? ಸೊ IPOs ಟ್ರೇಡ್ ಮಾಡೋದು ಹೇಗೆ, IPO ಅಂದ್ರೆ ಏನು ಹಾಗೂ ಇದು ಹೆಂಗ್ ವರ್ಕ್ ಆಗುತ್ತೆ, ಅಡಿಷನಲ್ ಲೋನ್ ಬರ್ಡನ್ ತಗೊಳೋದ್ರ ಬದಲು ನಾನು ನನ್ನ ಕಂಪನಿಯ ಒಂದು ಸ್ಮಾಲ್ ಪರ್ಸೆಂಟೇಜ್ ನ ಜನರಲ್ ಪಬ್ಲಿಕ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ರಿಲೀಸ್ ಮಾಡ್ತೀನಿ. ನಾವು ಆಸ್ ಇನ್ವೆಸ್ಟರ್ಸ್ ಏನೇನನ್ನ ಚೆಕ್ ಮಾಡಬೇಕು IPOಗೆ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ? ಯಾವುದಾದ್ರೂ ಒಂದು ಕಂಪನಿ ಹೊಸದಾಗಿ IPO ಬರ್ತಾ ಇದೆ ಅಂದ್ರೆ ಇದು 7 days ಪ್ರಾಸೆಸ್ ಇರುತ್ತೆ. ಯಾವ್ದಾದ್ರೂ ಸ್ಟಾಕ್ ಆಗಿರ್ಲಿ, ನೀವು ಅಲಾಟ್ಮೆಂಟ್ ಆದ್ಮೇಲೆ ಲಿಸ್ಟಿಂಗ್ ಡೇಟ್ ಮುಂಚೆ ಎಕ್ಸಿಟ್ ಆಗಕ್ಕಾಗಲ್ಲ. IPO ನಲ್ಲಿ 2 ಕ್ಯಾಟಗರಿ IPO ಬರುತ್ತೆ, ಮೇನ್ ಲೈನ್ IPO ಹಾಗೂ SME IPO. ಹೆಸರು ಕೇಳಿದೀನಿ, ನನಗೆ ಈ ಕಂಪ್ನಿ ಗೊತ್ತಿದೆ ಹಂಗಂತ ತಿಳ್ಕೊಂಡು ಯಾವುದೇ IPOಗೆ ಅಪ್ಲೈ ಮಾಡಬೇಡಿ. ನಮಸ್ಕಾರ ಟ್ರೇಡರ್ಸ್, ನಾನು ನಿಮ್ಮ ಸೂರಜ್ ಮಹೇಶ್, ಕೋಫೌಂಡರ್ ಆಫ್ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಹಾಗೂ ಒಬ್ಬ NISM ಸರ್ಟಿಫೈಡ್ ರಿಸರ್ಚ್ ಅನಲಿಸ್ಟ್ ಆ್ಯಂಡ್ ಈಕ್ವಿಟಿ ಆ್ಯಂಡ್ ಡೆರಿವೇಟಿವ್ ಅನಲಿಸ್ಟ್. ನನ್ನ 5ರಿಂದ 6 ವರ್ಷದ ಸ್ಟಾಕ್ ಮಾರ್ಕೆಟಿನ ಜರ್ನಿಯನ್ನು ನಿಮ್ಮೆಲ್ಲರೊಂದಿಗೆ ಹಂಚ್ಕೊಳ್ಳೋದಕ್ಕೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅನ್ನೋ ಸಂಸ್ಥೆಯನ್ನು ಓಪನ್ ಮಾಡಿ 3 ವರ್ಷಗಳಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ಆಲ್ಮೋಸ್ಟ್ 5ರಿಂದ 6 ಸಾವಿರ ವಿದ್ಯಾರ್ಥಿಗಳಿಗೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಒಂದು ಜ್ಞಾನವನ್ನು ಹಂಚಿದ್ದೀವಿ. ಹಾಗೂ ಈ ಒಂದು ವಿಡಿಯೋ ಕಂಪ್ಲೀಟ್ಲಿ ಒಂದು ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ, ಯಾವುದೇ ಥರ ನಿಮಗೆ ಪ್ರಚೋದನೆಗೊಳಿಸೋದಕ್ಕಾಗಿರೋದಿಲ್ಲ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಟ್ರೇಡರ್ಸ್ ಗುರುಕುಲ್ ಸೆಂಟರ್. ಒಂದೇ ವಾರದಲ್ಲಿ 50-70%, 100% ಪ್ರಾಫಿಟ್ ಮಾಡ್ಬೋದು. ಅದು ಒಳ್ಳೊಳ್ಳೆ ಕಂಪನೀಸ್ ನಲ್ಲಿ ದುಡ್ಡು ಹೂಡಿಕೆ ಮಾಡಿ ಅಂದ್ರೆ ನೀವು ನಂಬ್ತೀರಾ? ಯಾರು ನಂಬಲ್ಲ, ಬಟ್ ಇದು ಸಾಧ್ಯ ಇದೆ. ಯಾವುದರಿಂದ ಅಂದ್ರೆ IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಯಾವುದಾದ್ರೂ ಪ್ರೈವೇಟ್ ಕಂಪನಿ ಫಾರ್ ದ ಫಸ್ಟ್ ಟೈಮ್ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗ್ತಾ ಇದೆ, ಟ್ರೇಡ್ ಆಗೋದಕ್ಕೆ ಬರ್ತಾ ಇದೆ ಅಂದ್ರೆ ಇದರಲ್ಲಿ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು, ಯಾರಿಗಾದ್ರೂ ಅಲಾಟ್ ಆಗುತ್ತೆ. ಸೊ IPOs ಟ್ರೇಡ್ ಮಾಡೋದು ಹೇಗೆ, ಇದರಲ್ಲಿ ನಿಜವಾಗ್ಲೂ ಇಷ್ಟೊಂದು ಪ್ರಾಫಿಟ್ ಮಾಡಬಹುದಾ, ಇದನ್ನ ಇನ್ ಡೀಟೇಲ್ ಆಗಿ ನಾನು ಈ ವಿಡಿಯೋನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ ಈ ಟಾಪಿಕ್ನ ಇನ್ ಡೀಟೇಲ್ ಆಗಿ ಕಲ್ತ್ಕೊಳ್ಳಿ. ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋಣ. IPO ಅಂದ್ರೆ ಏನು ಹಾಗೂ ಇದು ಹೆಂಗ್ ವರ್ಕ್ ಆಗುತ್ತೆ? IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಸೊ ಯಾವುದಾದ್ರೂ ಒಂದು ಕಂಪನಿ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆದ್ರೆ ಏನು ಬೆನಿಫಿಟ್ ಸಿಗುತ್ತೆ, ಸೊ ಈ ಪ್ರೊಸೀಜರ್ನ ನಾವೇನಕ್ಕೆ ಮಾಡಬೇಕು ಆಸ್ ಅ ಬಿಸ್ನೆಸ್, ಸೊ ಇದನ್ನ ಫಸ್ಟ್ ತಿಳ್ಕೊಳ್ಳೋಣ. ಸೊ ಯಾವುದಾದ್ರೂ ಒಂದು IPO ಬರೋದಕ್ಕಿಂತ ಮುಂಚೆ ಇದರ ಬ್ಯಾಕ್ಗ್ರೌಂಡ್ನ ತಿಳ್ಕೊಳ್ಳೋಣ. ಸೊ ಒಂದು ಉದಾಹರಣೆಯಿಂದ ಹೇಳ್ಕೊಡ್ಬೋದು. ಒಂದು ಕಂಪನಿ ಇದೆ, ನಾನು ಆ ಕಂಪ್ನಿ ಓನರ್ ಅಂದರೆ ನನ್ನ ಹತ್ರ ಇರೋ ಫಂಡ್ನ ನಾನು ಆಲ್ರೆಡಿ ಆ ಕಂಪ್ನಿಗೆ ಹಾಕಿ ಬೆಳೆಸಿರ್ತೀನಿ. ನನಗೆ ಅಡಿಷ್ನಲ್ ಕ್ಯಾಪಿಟಲ್ ಬೇಕು. ಏನಕ್ಕೆ? ಟು ಎಕ್ಸ್ಪ್ಯಾಂಡ್ ಮೈ ಕಂಪನಿ, ಇನ್ನೂ ಜನನ ಹೈಯರ್ ಮಾಡ್ಕೊಳೋದಕ್ಕೆ, ಇನ್ನೂ ಒಳ್ಳೆ ಪ್ರಾಜೆಕ್ಟ್ಸ್ನ ನಾವು ಸಬ್ಮಿಟ್ ಮಾಡೋದಕ್ಕೆ ನಮಗೆ ಅಡಿಷ್ನಲ್ ಕ್ಯಾಪಿಟಲ್ ಬೇಕು ಕಂಪ್ನಿ ಗ್ರೋತ್ಗೋಸ್ಕರ. ಸೊ ಇದಕ್ಕೋಸ್ಕರ ಒಂದು ಅಡಿಷ್ನಲ್ ಲೋನ್ ಬರ್ಡನ್ ತಗೊಳೋದ್ರ ಬದಲು ನಾನು ನನ್ನ ಕಂಪನಿಯ ಒಂದು ಸ್ಮಾಲ್ ಪರ್ಸೆಂಟೇಜ್ನ ಜನರಲ್ ಪಬ್ಲಿಕ್ಕಿಗೆ ಇನ್ವೆಸ್ಟ್ ಮಾಡೋದಕ್ಕೆ ರಿಲೀಸ್ ಮಾಡ್ತೀನಿ. ಆಸ್ ಅ ಕಂಪನಿ ನನಗೇನೇನು ಬೆನಿಫಿಟ್ ಆಗ್ತಾ ಇದೆ? ಫಸ್ಟ್ ಪಾಯಿಂಟ್, ಜನಕ್ಕೆ ನನ್ನ ಕಂಪನಿ ಬಗ್ಗೆ ಗೊತ್ತಾಗುತ್ತೆ, ರೆಪ್ಯುಟೇಷನ್ ಚೆನ್ನಾಗಿರುತ್ತೆ, ರೆಪ್ಯುಟೇಷನ್ ಇನ್ಕ್ರೀಸ್ ಆಗುತ್ತೆ. ಸೆಕೆಂಡ್, ಬರ್ಡನ್ ಬರೀ ಕಂಪನಿ ಮೇಲೆ ಇರಲ್ಲ, ಎಲ್ಲರೂ ಒಳ್ಳೊಳ್ಳೆ ಕಂಪನಿನ ಹುಡುಕಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಬರ್ಡನ್ ಈಕ್ವಲ್ ಆಗಿ ಹಂಚ್ಕೊಳುತ್ತೆ. ಥರ್ಡ್, ಲೋನ್ ಇಂಟ್ರೆಸ್ಟ್ ಕಟ್ಟಂಗಿಲ್ಲ. ಜನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಲೋನ್ ತೊಗೊಂಡಿಲ್ಲ, ನನಗೆ ಅದಕ್ಕೆ ಯಾವುದೇ ಥರ ಇಂಟ್ರೆಸ್ಟ್ ಪೇ ಮಾಡೋಂಗಿಲ್ಲ. ಸೊ ಕಂಪ್ನಿ ಹೊಸದಾಗಿ ಬರ್ತಾ ಇದೆ ಅಂದರೆ ಪ್ರೈಸಸ್ ಚೆನ್ನಾಗಿ ಸಿಗುತ್ತೆ, ಯಾರು ಬೇಕಾದರೂ ಇನ್ವೆಸ್ಟ್ ಮಾಡಿ ಹೋಲ್ಡಿಂಗ್ಸ್ನಲ್ಲಿ ಇಟ್ಕೊಬೋದು. ಫಿಫ್ತ್, ಆಲ್ರೆಡಿ ನನ್ನ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿರೋರು ಅವ್ರ ಶೇರ್ಸ್ನ ಸೆಲ್ ಆಫ್ ಮಾಡ್ಬೋದು, ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಬೋದು. ಹೊಸ ಇನ್ವೆಸ್ಟರ್ಸ್ ಬರ್ತಾರೆ, ಅವ್ರು ಹೊಸದಾಗಿ ಪರ್ಚೇಸ್ ಮಾಡ್ತಾರೆ. ಸೊ ಈ ಮೇನ್ 5 ಬೆನಿಫಿಟ್ಸಿಂದ ಕಂಪನಿ ಹೊಸದಾಗಿ IPO ರಿಲೀಸ್ ಮಾಡುತ್ತೆ. ಸೊ ನಾವು ಆ್ಯಸ್ ಇನ್ವೆಸ್ಟರ್ಸ್ ಏನೇನನ್ನು ಚೆಕ್ ಮಾಡಬೇಕು IPOಗೆ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ? ಫಸ್ಟ್ ಪಾಯಿಂಟ್, ನಾವು ಆ್ಯಸ್ ಇನ್ವೆಸ್ಟರ್ಸ್ ಚೆಕ್ ಮಾಡಬೇಕಿರೋದು ಕಂಪ್ನಿ ಗ್ರೋತ್ ಚೆನ್ನಾಗಿದೆಯಾ, ಕಂಪನಿ ಫೈನಾನ್ಷಿಯಲ್ಸ್ ಚೆನ್ನಾಗಿದೆಯಾ, ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಮಾಡ್ತಾ ಇದ್ದಾರಾ, ತುಂಬ ವಾಲಟೈಲ್ ಆಗಿಲ್ವಾ, ಇದನ್ನು ನಾವು ಚೆಕ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ನಾವು ಕಂಪನಿ ಫಂಡಮೆಂಟಲ್ಸ್ನ ಚೆಕ್ ಮಾಡಬೇಕು. ನೀವು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದರೆ ಇವಾಗಲೇ ನೋಡಿ, ನಾವು ಇನ್ ಡೀಟೇಲ್ ಆಗಿ ಫಂಡಮೆಂಟಲ್ ಅನಾಲಿಸಿಸ್ನ ಹೇಳ್ಕೊಟ್ಟಿದ್ದೀವಿ. ಸೊ ಕಂಪನಿ ಫಂಡಮೆಂಟಲ್ಸ್ನ ಚೆಕ್ ಮಾಡಬೇಕು. ಥರ್ಡ್ ಪಾಯಿಂಟ್, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಇದಕ್ಕೆ ಅಲಾಟ್ ಆಗ್ತಾ ಇದೆಯಾ, ಅಪ್ಕಮಿಂಗ್ ಇಯರ್ಸ್ನಲ್ಲಿ ಈ ಕಂಪ್ನಿಗೆ ಗ್ರೋತ್ ಸ್ಕೋಪ್ ಜಾಸ್ತಿ ಇದೆಯಾ, ಇದನ್ನು ನಾವು ಚೆಕ್ ಮಾಡ್ಕೊಬೇಕು. ಫೋರ್ತ್, ಯಾವ ಸೆಕ್ಟರ್ ಅಂಡರ್ ಬರುತ್ತೆ.
ಸೊ ಈ ಸೆಕ್ಟರ್ಗೆ ಏನಾದರೂ ಗ್ರ್ಯಾಂಟ್ ಸಿಗ್ತಾ ಇದೆಯಾ ಅಥವಾ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಇನ್ನೂ ಚೆನ್ನಾಗಿ ಸಿಗ್ತಾ ಇದೆಯಾ, ಗೌರ್ಮೆಂಟ್ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆಯಾ, ಇದನ್ನೆಲ್ಲಾನು ಚೆಕ್ ಮಾಡ್ಕೊಬೇಕು. ಅಪ್ಕಮಿಂಗ್ ಟೈಮ್ನಲ್ಲಿ ಈ ಸೆಕ್ಟರ್ ಬೂಮ್ ಆಗ್ಬೋದಾ, ಇದನ್ನ ನಾವು ಚೆಕ್ ಮಾಡ್ಕೊಬೇಕು. ಹಾಗೂ ಕಂಪನಿ ಮ್ಯಾನೇಜ್ಮೆಂಟ್ ಸ್ಟೈಲ್ನ ಚೆಕ್ ಮಾಡ್ಕೊಬೇಕು. ಮ್ಯಾನೇಜ್ಮೆಂಟ್ ಸ್ಟೈಲ್ ಚೆನ್ನಾಗಿದೆ ಅಂದರೆ ಕಂಪ್ನಿ ಸೇಲ್ಸ್ ಹಾಗೂ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಸೊ ಈ 5 ಫ್ಯಾಕ್ಟರ್ಸ್ನ ನಾವು ಆ್ಯಸ್ ಇನ್ವೆಸ್ಟರ್ಸ್ ಚೆಕ್ ಮಾಡಿ ಕಂಪ್ನಿನಲ್ಲಿ ದುಡ್ಡು ಹೂಡಿಕೆ ಮಾಡ್ಬೋದು. ಯಾವುದಾದ್ರೂ ಒಂದು ಕಂಪನಿ ಹೊಸದಾಗಿ IPO ಬರ್ತಾ ಇದೆ ಅಂದರೆ ಇದು 7 days ಪ್ರಾಸೆಸ್ ಇರುತ್ತೆ. ಫಸ್ಟ್ 3 days ಕಂಪ್ಲೀಟ್ಲಿ ಅಪ್ಲಿಕೇಶನ್ ಪೀರಿಯಡ್ ಇರುತ್ತೆ. ನೀವು ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಲಾಗಿನ್ ಆಗಿ ಈ IPOಸ್ಗೆ ಅಪ್ಲೈ ಮಾಡ್ಬೋದು. ಜಸ್ಟ್ 2 minutesನಲ್ಲಿ ನೀವು ಕೂಡ ಒಳ್ಳೆ ಪ್ರಾಫಿಟ್ ಮಾಡ್ಬೋದು. IPO ಅಪ್ಲೈ ಮಾಡೋದಕ್ಕೆ ನಿಮ್ಮ ಡಿಮ್ಯಾಟ್ ಓಪನ್ ಮಾಡಿ ಹಾಗೂ IPO ಕಾಲಮ್ನಲ್ಲಿ ಹೊಸ ಹೊಸ ಅಪ್ಕಮಿಂಗ್ IPOs ಹಾಗೂ ಆನ್ ಗೋಯಿಂಗ್ IPOs ಎರಡೂ ಕೂಡ ನಿಮಗೆ ಸಿಗುತ್ತೆ. ಇದರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಹಾಗೂ ಅಪ್ಲೈ ಮಾಡಿ. ಅಪ್ಲೈ ಮಾಡೋ ಪ್ರೊಸೀಜರ್ ತುಂಬ ಸಿಂಪಲ್. ಜಸ್ಟ್ ನಿಮ್ಮ UPI ID ಹಾಕಬೇಕು. ಆಲ್ರೆಡಿ ನಿಮ್ಮ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಆಗಿರುತ್ತೆ ವೈ ಓಪನಿಂಗ್ ಡಿಮ್ಯಾಟ್ ಅಕೌಂಟ್. ಸೊ ನೀವು ಜಸ್ಟ್ ಇವಾಗ IPOಗೆ UPI ID ಹಾಕಿ ಎಷ್ಟು ಲಾಟ್ಸ್ ಬೇಕು, ಎಷ್ಟು ಕ್ವಾಂಟಿಟಿ ಬೇಕು ಜಸ್ಟ್ ಅಪ್ಲೈ ಮಾಡಿ. ನಿಮ್ಮ UPI IDಗೆ ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಆಟೋ ಪೇ ಸೆಟ್ ಆಗುತ್ತೆ, ಆಟೋ ಪೇ ಬರುತ್ತೆ. ನೀವು ಜಸ್ಟ್ ಅದ್ರ ಥ್ರೂ ಪೇಮೆಂಟ್ ಮಾಡಿದ್ರೆ ಆಟೋ ಪೇ ಸೆಟ್ ಆಗುತ್ತೆ. ಇನ್ ಕೇಸ್ ನಿಮಗೆ ಅಲಾಟ್ ಆದರೆ ಅಮೌಂಟ್ ಡೆಬಿಟ್ ಆಗಿ ಸ್ಟಾಕ್ ಎಕ್ಸ್ಚೇಂಜಿಗೆ ಹೋಗುತ್ತೆ, ಇಲ್ಲ ಅಂದರೆ ವಾಪಸ್ ರಿವರ್ಸ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಈ ಅಮೌಂಟ್ ಸೇಫ್ ಆಗೇ ಇರುತ್ತೆ, ನಿಮ್ಮ ಬ್ಯಾಂಕಲ್ಲೇ ಹೋಲ್ಡಲ್ಲಿರುತ್ತೆ. ನಿಮಗೆ ಅಲಾಟ್ ಆದರೆ ಕಟ್ ಆಗುತ್ತೆ, ಇಲ್ಲ ಅಂದರೆ ನಿಮಗೆ ವಾಪಸ್ ರಿವರ್ಟ್ ಆಗುತ್ತೆ. ಸೊ ಫಸ್ಟ್ 3 days ಅಪ್ಲಿಕೇಶನ್ ಪೀರಿಯಡ್ ಇರುತ್ತೆ. 4th ಡೇಯಿಂದ ನಿಮಗೆ ಅಲಾಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. 4th ಡೇ ಅಲಾಟ್ಮೆಂಟ್ ಆಗುತ್ತೆ. 5th ಡೇ ರೀಫಂಡ್ ಆಗುತ್ತೆ ಹಾಗೂ ಶೇರ್ಸ್ನ ಕ್ರೆಡಿಟ್ ಮಾಡ್ತಾರೆ. 7th ಡೇ ಲಿಸ್ಟಿಂಗ್ ಡೇಟ್. ಲಿಸ್ಟಿಂಗ್ ಡೇಟ್ ಅಂದರೆ ಇದು ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಾ ಇದೆ, ಹೊಸದಾಗಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ನಿಮಗೆ ಯಾವುದಾದ್ರೂ ಒಂದು ಸ್ಟಾಕ್ ಅಲಾಟ್ ಆಗ್ತಾ ಇದೆ ಅಂದರೆ ಯಾವುದಾದ್ರೂ ಸ್ಟಾಕ್ ಆಗಿರಲಿ, ನೀವು ಅಲಾಟ್ಮೆಂಟ್ ಆದಮೇಲೆ ಲಿಸ್ಟಿಂಗ್ ಡೇಟ್ ಮುಂಚೆ ಎಕ್ಸಿಟ್ ಆಗೋಕ್ಕಾಗಲ್ಲ. ಸೊ ಲಿಸ್ಟಿಂಗ್ ಡೇಟ್ 7th ಡೇ ಅದು ಮಾರ್ಕೆಟಿಗೆ ಬಂದಾದ್ಮೇಲೆ ನೀವು ಯಾವುದಾದ್ರೂ ಸ್ಟಾಕ್ನ ಎಕ್ಸಿಟ್ ಆಗ್ಬೋದು, IPO ಸ್ಟಾಕ್ನ ಎಕ್ಸಿಟ್ ಆಗ್ಬೋದು. ಸೊ IPO ಸ್ಟಾಕ್ಸ್ ನೀವು ಪರ್ಚೇಸ್ ಮಾಡಿದಾಗ ಯೂಶಲಿ ಲಿಸ್ಟಿಂಗ್ ಡೇಟಿಗೆ ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳಿ, ಹೋಲ್ಡ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಎಕ್ಸಾಂಪಲ್ 100 ಮೆಂಬರ್ಸ್ IPOಗೆ ಅಪ್ಲೈ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ, ಅದರಲ್ಲಿ ಆಲ್ಮೋಸ್ಟ್ 50 to 60% ಮಾರ್ಕೆಟಿಗೆ ಬಂದಿದ ತಕ್ಷಣ ಆ ಲಿಸ್ಟಿಂಗ್ ಗೇನ್ಸ್ಗೋಸ್ಕರ ಮಾತ್ರ ಅಪ್ಲೈ ಮಾಡಿರ್ತಾರೆ. ಒಳ್ಳೆ ಪ್ರಾಫಿಟ್ ನೋಡಿದ ತಕ್ಷಣ ಎಕ್ಸಿಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಸಡನ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆಗಿ ಸ್ಟಾಕ್ ಬೀಳುತ್ತೆ. ಆ ಮೂಮೆಂಟಲ್ಲಿ ನೀವು ಕೂಡ ಹೋಲ್ಡ್ ಮಾಡಿದ್ದೀರಾ ಅಂದರೆ ಬಂದಿರೋ ಪ್ರಾಫಿಟ್ ಕೂಡ ಕಳ್ಕೊಬೋದು. ಅದಕ್ಕೋಸ್ಕರ ಲಿಸ್ಟಿಂಗ್ ಗೇನ್ಸ್ನ ಬುಕ್ ಮಾಡ್ಕೊಳ್ಳಿ, ಮತ್ತೆ ಬಿದ್ದಾಗ ನೀವು ರೀಅಪ್ಲೈ ಮಾಡ್ಬೋದು. IPOಗೆ ಅಪ್ಲೈ ಮಾಡೋದಂತೂ ಗೊತ್ತಾಯ್ತು, ಆದರೆ ಫಂಡ್ ರಿಕ್ವೈರ್ಮೆಂಟ್ ಎಷ್ಟಿದೆ? ಸೊ IPOನಲ್ಲಿ 2 ಕ್ಯಾಟಗರಿ IPO ಬರುತ್ತೆ, ಮೇನ್ ಲೈನ್ IPO ಹಾಗೂ SME IPO. ಮೇನ್ ಲೈನ್ IPOಸ್ಗೆ ಲಾಟ್ ಸೈಜು ಕಡಿಮೆ, ಫಂಡ್ ರಿಕ್ವೈರ್ಮೆಂಟು ಕಡಿಮೆ. ಅಂದರೆ ವಿತಿನ್ 15,000 ಇನ್ವೆಸ್ಟ್ಮೆಂಟ್ನಲ್ಲಿ ನೀವು ಕೂಡ 1 ಲಾಟ್ ಪರ್ಚೇಸ್ ಮಾಡ್ಬೋದು. ವೆರಾಸ್ SME IPOನ ನೀವು ಚೆಕ್ ಮಾಡಿದ್ರೆ ಅರೌಂಡ್ 1 lakh to 1,50,000 ತನಕ ಇದರಲ್ಲಿ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ನೀವು ಎರಡರಲ್ಲೂ ಅಪ್ಲೈ ಮಾಡ್ಬೋದು. ಬಟ್ ಮೇನ್ ಲೈನ್ IPOs ನಿಮಗೆ ಸೇಫ್ಟಿ ಜಾಸ್ತಿ ಇರುತ್ತೆ. ಒಳ್ಳೊಳ್ಳೆ ಸ್ಟಾಕ್ಸ್ ಕಡಿಮೆ ಲಾಟ್ ಸೈಜ್ನಲ್ಲೇ ಯೂಶಲಿ ಮೇನ್ ಲೈನ್ IPOನಲ್ಲೇ ಲಿಸ್ಟ್ ಆಗೋದು. ಹಾಗೂ ನೀವು ಅಪ್ಲೈ ಮಾಡುವಾಗ ಏನು ಚೆಕ್ ಮಾಡಬೇಕು ಅಂದರೆ ಇದು BSE NSE ಎರಡರಲ್ಲೂ ಲಿಸ್ಟ್ ಆಗ್ತಾ ಇದೆಯಾ ಚೆಕ್ ಮಾಡಿ. NSEನಲ್ಲಿ ಲಿಸ್ಟ್ ಆಗ್ತಾ ಇಲ್ಲ ಅಂದರೆ ಇಂಥ IPOನಲ್ಲಿ ಅಪ್ಲೈ ಮಾಡಬೇಡಿ. NSEನಲ್ಲಿ ಲಿಸ್ಟ್ ಆಗ್ತಾ ಇದೆ ಅಂದರೆ ಮಾತ್ರ ಒಳ್ಳೆ IPOಸ್ಗೆ ಹುಡುಕಿ ಅಪ್ಲೈ ಮಾಡಿ. ಸೊ ಇನ್ನೊಂದು ಪಾಯಿಂಟ್, ಥರ್ಡ್ ಫ್ಯಾಕ್ಟರ್ ನೀವೇನು ಚೆಕ್ ಮಾಡಬೇಕು ಅಂದರೆ GMP ಅಂದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ. ಒಳ್ಳೊಳ್ಳೆ ಅನಲಿಸ್ಟ್ಸ್ ಮಾರ್ಕೆಟಿಗೆ ಬರೋಕ್ಕಿಂತ ಮುಂಚೆ ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆ ಅಂತ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ಅಪ್ಡೇಟ್ ಮಾಡ್ತಾರೆ. ಸೊ ಇದನ್ನು ಚೆಕ್ ಮಾಡೋದಕ್ಕೆ ವೇರಿಯಸ್ ವೆಬ್ಸೈಟ್ಸ್ ಇದೆ. ಸೊ GMP ಯಾವ ರೇಂಜಿಗೆ ಸೇಫ್ ಆಗಿದೆ ಅಂತ ನೋಡೋಣ. GMP ಯೂಶಲಿ ನಿಮಗೆ 40 to 50% ಇದೆ ಅಂದರೆ ನೀವು IPOಸ್ನಲ್ಲಿ ಅಪ್ಲೈ ಮಾಡ್ಬೋದು. ಮಿನಿಮಮ್ 40 to 50% ಮೇಲಿದ್ರೆ ಮಾತ್ರ IPOಗೆ ಅಪ್ಲೈ ಮಾಡಿ, ಇಲ್ಲ ಅಂದರೆ ಅಪ್ಲೈ ಮಾಡಬೇಡಿ. ಏನಕ್ಕೆ ಅಂದರೆ ಅವ್ರು ಎಷ್ಟೇ ಅನಾಲಿಸಿಸ್ ಮಾಡಿದ್ರು, ಅವ್ರು ಏನೇ ಪ್ರಾಫಿಟ್ ಮಾರ್ಜಿನ್ ಹೇಳಿದ್ರು ಆ ಒಂದು ಪರ್ಟಿಕ್ಯುಲರ್ ನಂಬರಿಗೆ ನೀವು 15 to 20% ಬಫರ್ ಇಟ್ಕೊಬೇಕು. ಸೊ ಇವಾಗ 40% GMP ಇದೆ ಅಂದರೆ ಅದಕ್ಕೆ ನಾವು 15 to 20% ಬಫರ್ ಇಟ್ಕೊಂಡ್ರೆ 20% ಆದರೂ ನಮಗೆ ಪ್ರಾಫಿಟ್ ಬರುತ್ತೆ. 70% GMPಗೆ ಆಲ್ಮೋಸ್ಟ್ 40 to 50%
ಪ್ರಾಫಿಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. 100% GMP ಇದೆ ಅಂದರೆ ನೀವು 70 to 80% ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ಹೋಗಿ 20% GMP ಇರೋ ಸ್ಟಾಕಿಗೆ ಅಪ್ಲೈ ಮಾಡಿದ್ರೆ ನಿಮಗೆ ಸಿಗ್ಬೋದು. ಯಾಕೆಂದರೆ ಜಾಸ್ತಿ ಜನ ಇಂಥದಕ್ಕೆ ಅಪ್ಲೈ ಮಾಡಲ್ಲ. ಅಲಾಟ್ ಆಗುತ್ತೆ, ಬಟ್ ನೋ ಲಾಸ್ ನೋ ಗೇನ್ ಅಥವಾ ಲಾಸಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ 3 ಮೇನ್ ಫ್ಯಾಕ್ಟರ್ಸ್ನ ಚೆಕ್ ಮಾಡ್ಕೊಳ್ಳಿ. ಒಂದು, ಫಂಡ್ಸ್ ರಿಕ್ವೈರ್ಮೆಂಟ್ ಎಷ್ಟಿದೆ. ಸೆಕೆಂಡ್, NSEನಲ್ಲೂ ಲಿಸ್ಟ್ ಆಗ್ತಾ ಇದೆಯಾ. ಥರ್ಡ್, ನಿಮ್ಮ GMPನ ಚೆಕ್ ಮಾಡಿ. ಸೊ IPOs ಅಲಾಟ್ ಮಾಡಿದವ್ರದ್ದೆಲ್ಲ ಒಂದೇ ಕಂಪ್ಲೇಂಟ್, ನಮಗೆ ಒಳ್ಳೊಳ್ಳೆ IPOs ಅಲಾಟ್ ಆಗ್ತಾ ಇಲ್ಲ. ಏನಕ್ಕೆ? ಸೊ IPO ಹೆಂಗೆ ಅಲಾಟ್ ಆಗುತ್ತೆ ಅಂದರೆ ಪರ್ ಪ್ಯಾನ್ ಕಾರ್ಡ್ ಯಾವುದಾದ್ರೂ ಒಂದು ಡಿಮ್ಯಾಟಲ್ಲಿ ಯಾರಿಗಾದರೂ ಅಲಾಟ್ ಆಗ್ಬೋದು. ಸೊ ನೀವು ಆ್ಯಸ್ ಅ ಪರ್ಸನ್ ಮಲ್ಟಿಪಲ್ ಡಿಮ್ಯಾಟ್ಸ್ನಲ್ಲಿ ಒಂದೇ ಪ್ಯಾನ್ ಕಾರ್ಡಿಂದ ಅಪ್ಲೈ ಮಾಡ್ತಿದ್ದೀರಾ ಅಂದ್ರೂ ನಿಮಗೆ ಒಂದೇ ಡಿಮ್ಯಾಟಲ್ಲೇ ಅದು ಅಲಾಟ್ ಆಗೋದು. ಸೊ ಅದಕ್ಕೋಸ್ಕರ ನಿಮ್ಮ ಚಾನ್ಸಸ್ನ ಇನ್ಕ್ರೀಸ್ ಮಾಡ್ಕೊಬೇಕು ಅಂದರೆ ಬೇರೆ ಬೇರೆ ಪ್ಯಾನ್ ಕಾರ್ಡ್ಸ್ನಲ್ಲಿ ನೀವು ಅಪ್ಲೈ ಮಾಡ್ಬೋದು ಥ್ರೂ ಯೋರ್ ಪೇರೆಂಟ್ಸ್ ಅಥವಾ ಸ್ಪೌಸ್. IPOಸ್ಗೆ ಅಪ್ಲೈ ಮಾಡಿದ್ರೂ ಅಲಾಟ್ಮೆಂಟ್ ಆಗೋದು ತುಂಬ ಕಷ್ಟ. ಅದು ಎಸ್ಪೆಷಲಿ ಒಳ್ಳೊಳ್ಳೆ IPOಸ್ಗೆ ವಿತ್ 70 to 100% GMP ಅಲಾಟ್ ಆಗೋ ಚಾನ್ಸಸ್ ತುಂಬ ಕಡಿಮೆ. ಏನಕ್ಕೆ ಅಂದರೆ ಬಿಕಾಸ್ ಆಫ್ ಹೈ ವಾಲ್ಯೂಮ್ ಆ್ಯಂಡ್ ಡಿಮ್ಯಾಂಡ್. ಇಂಥ ಒಳ್ಳೊಳ್ಳೆ IPOs ಒಂದು ಒಳ್ಳೆ ಆಪರ್ಚುನಿಟಿ, ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಅನ್ಬೋದು. ಸೊ ಈ ಥರ ಒಳ್ಳೊಳ್ಳೆ IPOs ನಿಮಗೆ ವರ್ಷಕ್ಕೊಂದ್ಸಲಿ ಅಥವಾ 2 ವರ್ಷಕ್ಕೊಂದ್ಸಲಿ ಸಿಗುತ್ತೆ. ಇದಕ್ಕೆ ತುಂಬ ಜನ ಅಪ್ಲೈ ಮಾಡ್ತಾರೆ. ಸೊ ತುಂಬ ಜನ ಅಪ್ಲೈ ಮಾಡಿದಾಗ ಡಿಮ್ಯಾಂಡ್ ಜಾಸ್ತಿ ಆಗಿ ನಿಮಗೆ ಕ್ವಾಂಟಿಟಿ, ಅವ್ರು ರಿಲೀಸ್ ಮಾಡಿರೋ ಕ್ವಾಂಟಿಟಿಗಿನ್ನ ನಿಮಗೆ 10 to 20 ಟೈಮ್ಸ್ ಜಾಸ್ತಿ ಡಿಮ್ಯಾಂಡ್ ಇನ್ಕ್ರೀಸ್ ಆದರೆ 10 ಜನದಲ್ಲಿ ಒಬ್ರಿಗೆ ಮಾತ್ರ ಅಪ್ಲೈ ಆಗೋದು, ಅಲಾಟ್ ಆಗೋದು. ಜಸ್ಟ್ ಒಂದು ಎಕ್ಸಾಂಪಲ್, 100 ಲಾಟ್ಸ್ ಇದೆ, 1000 ಮೆಂಬರ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ ಅಂದರೆ 10 ಜನದಲ್ಲಿ ಒಬ್ರಿಗೆ ಮಾತ್ರ ಅಲಾಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೈ ಡಿಮ್ಯಾಂಡ್, ಒಳ್ಳೆ GMP ಇದ್ರೂ ಅಪ್ಲೈ ಮಾಡಿ ಸಿಗ್ಬಹುದು. ಬಟ್ ಹಂಗಂತ ಸಿಗಲಿ ಅಂತ ಚಿಕ್ಕ ಪುಟ್ಟ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಯಾವುದೇ ರೀತಿ ಸೇಫ್ಟಿ ಇರಲ್ಲ. ಸೊ ಮೇಯ್ನ್ ನಾವೇನು ನೋಡ್ಕೊಬೇಕು ಅಂದರೆ ಫಸ್ಟ್ ಸೇಫ್ಟಿ ನೋಡ್ಕೊಬೇಕು, ಆಮೇಲೆ ಪ್ರಾಫಿಟ್ ಮಾರ್ಜಿನ್ ಚೆಕ್ ಮಾಡಬೇಕು. ಸೊ ಸೇಫ್ ಆಗಿರೋ ಕಂಪ್ನಿ ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಮಾಡ್ತಾ ಇದೆ, ಒಳ್ಳೆ ಕಂಪ್ನಿ ರೆಪ್ಯುಟೇಷನ್ ಎಲ್ಲ ಚೆನ್ನಾಗಿದೆ ಅಂದರೆ ಮಾತ್ರ IPOನಲ್ಲಿ ಅಪ್ಲೈ ಮಾಡಿ. ನಾ ಹೆಸರು ಕೇಳಿದ್ದೀನಿ, ನನಗೆ ಈ ಕಂಪ್ನಿ ಗೊತ್ತಿದೆ ಹಂಗಂತ ತಿಳ್ಕೊಂಡು ಯಾವುದೇ IPOಗೆ ಅಪ್ಲೈ ಮಾಡಬೇಡಿ. ಸೊ ಒಂದು ಎಕ್ಸಾಂಪಲ್ ನೋಡ್ಬೋದು, ವಾರಿ ಎನರ್ಜೀಸ್ ಅನ್ನೋ ಕಂಪನಿ 2024ನಲ್ಲಿ ರಿಲೀಸ್ ಆಗಿತ್ತು. ಅಂದರೆ 2024ನಲ್ಲಿ ಲಿಸ್ಟಿಂಗ್ ಆಗಿದೆ. ಇವತ್ತಿನ ದಿನಕ್ಕೆ ನೀವು ಯಾವುದಾದ್ರೂ ವೆಬ್ಸೈಟ್ ಚೆಕ್ ಮಾಡಿದ್ರೆ ಅದರ GMP ಅರೌಂಡ್ 85% ಇದೆ. ಬಟ್ ಅದು ಮಾರ್ಕೆಟಿಗೆ ಬರೋಕ್ಕಿಂತ ಮುಂಚೆ 100% ಪ್ಲಸ್ ಇತ್ತು GMP. ಬಟ್ ಮಾರ್ಕೆಟಿಗೆ ಬಂದಿದ್ದು 85%, ಅಂದರೆ ಅಲ್ಲೇ ನಿಮಗೆ 15 to 20% ಡ್ರಾ ಡೌನ್ ಆಗಿದೆ. ಸೊ ಈ ಥರ ನಾವು ಒಂದು ಸ್ಮಾಲ್ ಅಮೌಂಟ್ ಬಫರ್ ಇಟ್ಕೊಳ್ಳೇಬೇಕು. ದಿಸ್ ಇಸ್ ಅ ವೆರಿ ಗುಡ್ IPO ಎಕ್ಸಾಂಪಲ್. ಇನ್ನೊಂದು ಕಡೆ ನೀವು ನೋಡಿದ್ರೆ ಸ್ವಿಗ್ಗಿ, ನಾವು ಜನರಲ್ ಆಗಿ ಎವ್ರಿ ಡೇ ಯೂಸ್ ಮಾಡ್ತೀವಿ, ಎಲ್ಲರ ಫೋನಲ್ಲೂ ಈ ಆ್ಯಪ್ ಇದೆ. ಬಟ್ ನೀವು ಇವರ ಫೈನಾನ್ಷಿಯಲ್ಸ್ ನೋಡಿದ್ರೆ ಮಾರ್ಕೆಟಿಗೆ ಬರೋಕ್ಕಿಂತ ಮುಂಚೆ 4 years ಕಂಪ್ಲೀಟ್ ಲಾಸ್. ಸೊ ಎಷ್ಟೇ ಒಳ್ಳೆ ಕಂಪ್ನಿ ಇದ್ರೂ ನೀವು ಜನರಲ್ ಆಗಿ ಕೇಳಿದ್ದೀರಾ, ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೂ ಒಂದ್ಸಲಿ ಫೈನಾನ್ಷಿಯಲ್ಸ್ ಚೆಕ್ ಮಾಡಿ, ಫಂಡಮೆಂಟಲ್ಸ್ ಚೆಕ್ ಮಾಡಿ, ಇನ್ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ, GMP ಚೆಕ್ ಮಾಡಿ, ಆಮೇಲೆ ಅಪ್ಲೈ ಮಾಡಿ. ಸ್ವಿಗ್ಗಿ ನೋ ಲಾಸ್ ನೋ ಗೇನ್. ಸೊ ನಿಮಗೆ ಯಾವುದೇ ರೀತಿ ಪ್ರಾಫಿಟ್ಸ್ ಇದರಲ್ಲಿ ಬಂದಿಲ್ಲ. ಹ್ಯುಂಡೈ ಥರ್ಡ್ ಎಕ್ಸಾಂಪಲ್ ನೀವು ನೋಡಿದ್ರೆ, ಹ್ಯುಂಡೈ ಇಂಡಿಯಾಸ್ ಬಿಗ್ಗೆಸ್ಟ್ IPO ಅದು, ಬಟ್ ಅದನ್ನು ಕಂಪ್ಲೀಟ್ಲಿ ಫ್ಲಾಪ್ ಆಯಿತು. ಸೊ ಯಾವುದೇ ಒಂದು ಕಂಪನಿನ ಬ್ಲೈಂಡಾಗಿ ಕೇಳಿ ಇನ್ವೆಸ್ಟ್ ಮಾಡಬೇಡಿ, ಡೀಟೇಲ್ ಆಗಿ ಚೆಕ್ ಮಾಡೇ ಇನ್ವೆಸ್ಟ್ ಮಾಡಿ. ಈ ಥರ ಒಳ್ಳೊಳ್ಳೆ ಟಾಪಿಕ್ಸ್ನ ನೀವು ಕಲ್ತ್ಕೊಂಡು ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ನಮ್ಮ ಚಾನೆಲ್ನ ಇವತ್ತೇ ಫಾಲೋ ಮಾಡಿ, ಟ್ರೇಡರ್ಸ್ ಗುರುಕುಲ್ ಸೆಂಟರ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವು ಯಾವ IPO ಅಪ್ಲೈ ಮಾಡಿದ್ದೀರಾ, ಯಾವುದು ಅಲಾಟ್ಮೆಂಟ್ ಆಗಿದೆಯಾ ನಮಗೆ ತಿಳಿಸಿ ಥ್ರೂ ಕಮೆಂಟ್ಸ್. ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಬೇಕು ಅಂದರೆ ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಟ್ರೇಡರ್ಸ್, ನೀವು ಕೂಡ ನಿಮ್ಮ ಯಶಸ್ಸಿನ ಜರ್ನಿ ಶುರು ಮಾಡಬೇಕು ಅಂದರೆ ಇಂದೇ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ವಿಸಿಟ್ ಮಾಡಿ. ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರಿನ 3 ಬ್ರಾಂಚ್ ಇದೆ, ಬೆಂಗಳೂರು, ದಾವಣಗೆರೆ ಹಾಗೂ ಹುಬ್ಬಳ್ಳಿ. ನಮ್ಮ ಕೋರ್ಸ್ ಜಾಯ್ನ್ ಆಗೋದು ಬಹಳ ಸಿಂಪಲ್. ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮ ಬ್ರಾಂಚ್ನ ವಿಸಿಟ್ ಮಾಡಿ. ನಮ್ಮ ಕೋರ್ಸ್ ಬಂದು 3 ದಿನ ಇದೆ, ಫ್ರೈಡೇ, ಸ್ಯಾಟರ್ಡೇ ಹಾಗೂ ಸಂಡೇ. ಫ್ರೈಡೇ 10 to 2, ಸ್ಯಾಟರ್ಡೇ 10 to 4 ಹಾಗೂ ಸಂಡೇ 10 to 4. ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ? ಈ ಸುವರ್ಣ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನಲ್ಲಿ ಎನ್ರೋಲ್ ಆಗಿ. ಟ್ರೇಡರ್ಸ್ ಗುರುಕುಲ್ ಸೆಂಟರ್, ಲಾಭದ ದಾರಿಗೆ ಜ್ಞಾನದ ಬೆಳಕು.
ಜ್ಞಾನವನ್ನು ಹಂಚೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಆಗಿದ್ದೀರಾ? ನಾವು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅವರು ಪ್ರತಿ ಭಾನುವಾರ ಒಂದು ಫ್ರೀ ಮೆಗಾ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ. ಇಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಹೇಳ್ಕೊಡ್ತೀವಿ, ಹಾಗೂ ನೀವು ಯಶಸ್ಸನ್ನು ಪಡೆಯೋದಕ್ಕೆ ಒಂದು ದಾರಿ ಕೂಡ ತೋರಿಸ್ತೀವಿ. ನಿಮಗೆ ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗೋದು ಹೇಗೆ, ನಿಮ್ಮ ದುಡ್ಡಿನ ಕೈಯಲ್ಲಿ ದುಡಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಸೊ ಹೇಳ್ಕೊಡೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಆಗಿದ್ದೀರಾ? ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ? ಬನ್ನಿ ಸಿಗೋಣ ಇದೇ ಭಾನುವಾರಕ್ಕೆ. ಇನ್ನೂ ಸ್ಟಾಕ್ ಮಾರ್ಕೆಟ್ನ ಕಂಡ್ರೆ ನಿಮಗೆ ಗೊಂದಲಗಳಿದೆಯಾ? ಹಾಗಾದರೆ ನಿಮ್ಮ ಪ್ರಶ್ನೆಗೆ ಒಂದು ಸರಿಯಾದ ಮಾರ್ಗ ತೋರಿಸೋದಕ್ಕೆ ನಾವಿದ್ದೀವಿ. ಈ ಕೂಡಲೇ ಸ್ಕ್ರೀನ್ ಮೇಲಿರೋ ನಂಬರಿಗೆ ಕರೆ ಮಾಡಿ ಅಥವಾ ನಮ್ಮ ಆಫೀಸಿಗೆ ವಿಸಿಟ್ ಮಾಡಿ.